ಡಾಕ್ಟರ್ ಕೃತಿಕಾ ಮರ್ಡರ್ ಕೆಲವೊಂದು ಗಂಟೆಗಳು ಲೇಟ್ ಆಗಿದ್ರು ಸಹ ಇಂಥ ಒಂದು ಸೈಕೋ ಕಿಲ್ಲಿಂಗ್ ಮರ್ಡರ್ ಬ್ಯಾಂಗ್ಳೂರಲ್ಲಿ ಆಗಿದೆ ಅಂತ ಯಾರಿಗೂ ಗೊತ್ತಾಗ್ತಾನೋ ಇರ್ಲಿಲ್ಲ. ಲಾಸ್ಟ್ ವರ್ಗು ನೋಡಿ ನಿಮ್ಗೆ ಅರ್ಥ ಆಗತ್ತೆ. 6 ತಿಂಗಳ ಹಿಂದೆ ಈಕೆ ಸತ್ತೋದಾಗ ಇದನ್ನ ಪೊಲೀಸರು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಬರ್ಕೊಂಡಿರ್ತಾರೆ. ಆದ್ರೆ ಈಕೆಗೆ ಮದ್ವೆ ಆಗಿರುತ್ತೆ, ಗಂಡ ಕೂಡ ಜನರಲ್ ಸರ್ಜನ್, ಈಕೆ ಕೂಡ ಡಾಕ್ಟರ್ ಡರ್ಮಟಾಲಜಿಸ್ಟ್ ಆಗಿರ್ತಾಳೆ. ಈಕೆಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರುತ್ತೆ. ಅದೇನಪ್ಪಾ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಇಂಡೈಜೆಷನ್, ಲೋ ಬ್ಲಡ್ ಶುಗರ್ ಇರುತ್ತೆ. ಈಕೆ ಸತ್ತೋಗಕ್ಕೆ 2 ದಿವಸ ಮುಂಚೆ ಕೂಡ ಗಂಡನೇ ಟ್ರೀಟ್ಮೆಂಟ್ ಕೊಡ್ತಿರ್ತಾನೆ, ಡಾಕ್ಟರ್ ಮಹೇಂದ್ರ ರೆಡ್ಡಿ. ಸೊ ಇಲ್ಲಿ ಆಕೆ ಸತ್ತೋಗಾಗ ಯಾರಿಗೂ ಡೌಟ್ ಬರೋದಿಲ್ಲ, ಯಾಕಂದ್ರೆ ಪೇರೆಂಟ್ಸ್ ಗೊತ್ತಿರುತ್ತೆ ಆಕೆಗೆ ಪದೇ ಪದೇ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ ಅಂತ. ಎಲ್ಲರೂ ಇದನ್ನ ನ್ಯಾಚುರಲ್ ಡೆತ್ ಅನ್ಕೊಂಡಾಗ ಆಕೆಯ ಎಲ್ಡರ್ ಸಿಸ್ಟರ್ ಆದಂತಹ ಡಾಕ್ಟರ್ ನಿಖಿತಾಗೆ ಮಾತ್ರ ಒಪ್ಪಿಗೆ ಆಗೋದಿಲ್ಲ. ಆಕೆಗೆ ಡೌಟ್ ಬರ್ತಾ ಇರುತ್ತೆ. ಆಕೆ ಎಲ್ಲರನ್ನು ಪ್ರೆಜರ್ ಮಾಡ್ತಾಳೆ ಬೇಗ ಕೆಮಿಕಲ್ ಅನಾಲಿಸಿಸ್ ಮಾಡಬೇಕು ಅಂತ. ಆಗ FSL ಅವರು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಂತಾರೆ, ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಅವರು. 6 ತಿಂಗಳ ಆದ್ಮೇಲೆ ಗೊತ್ತಾಗುತ್ತೆ ಈಕೆಯ ಬಾಡಿಯಲ್ಲಿ ಮಲ್ಟಿಪಲ್ ಆರ್ಗನ್ಸ್ ಅಲ್ಲಿ ಪ್ರೊಪೋಫಾಲ್ ಇತ್ತು ಅಂತ. ಪ್ರೊಪೋಫಾಲ್ ಅನ್ನೋದು ಒಂದು ಅನೆಸ್ಥೆಟಿಕ್ ಡ್ರಗ್. ಇದು ಆಪರೇಷನ್ ಥಿಯೇಟರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಹೈ ಡೋಸಸ್ ಅಲ್ಲಿ ಕೊಟ್ರೆ ಕೆಲವೊಂದು ಗಂಟೆಗಳಲ್ಲಿ ನಮ್ಮ ಉಸಿರಾಟ ನಿಂತೋಗ್ಬಿಡುತ್ತೆ. ಅಂಡ್ ಇದನ್ನು ಕೊಟ್ಟದ್ದು ಯಾರು ಅಲ್ಲ, ಆಕೆಯ ಗಂಡ ಆದಂತಹ ಡಾಕ್ಟರ್ ಮಹೇಂದ್ರ ರೆಡ್ಡಿ. ಈಕೆ ಯಾಕೆ ಸಾಯಿಸ್ಬಿಟ್ಟ ಅಂದ್ರೆ ಆಕೆಗೆ ಪದೇ ಪದೇ ಹುಷಾರಿಲ್ದಿರ ಆಗೋಗ್ತಾ ಇರತ್ತ ಅಂತ ಈ ಒಂದು ಡ್ರಗ್ ಅನ್ನ ಇಂಜೆಕ್ಟ್ ಮಾಡಿ ಸಾಯಿಸ್ಬಿಟ್ಟಿರ್ತಾನೆ. ಆದ್ರೆ ಇದನ್ನ ನ್ಯಾಚುರಲ್ ಡೆತ್ ಅನ್ನೋ ರೀತಿಯಲ್ಲಿ ಕವರ್ ಮಾಡಿಬಿಟ್ಟಿರ್ತಾನೆ. FSL ರಿಪೋರ್ಟ್ಸ್ ಬಂದ್ಮೇಲೆ ಗೊತ್ತಾಗುತ್ತೆ ಇದೊಂದು ಮರ್ಡರ್ ಅಂತ. ಇಂಥ ಒಂದು ಗಂಡನನ್ನ ಏನ್ ಮಾಡ್ಬೇಕಂತ ನೀವೇ ತಿಳಿಸಿ.